5 ದಿನ ಹಿಂದೆ HSR ಲೇಔಟ್ ಹತ್ರ ನಮ್ದೊಂದು ಗಾಡಿ ವೈಟ್ ಬೋರ್ಡ್ ಸಫಾರಿ ಗಾಡಿಗೆ ಟಚ್ ಆಗ್ಬಿಟ್ಟಿತ್ತು. ಅಂದ್ರೆ ಅದೇನು ಜಾಸ್ತಿ ಡೆಂಟ್ ಆಗಿಲ್ಲ, ಸ್ವಲ್ಪ ಡೆಂಟ್ ಆಗಿತ್ತು. ನಾನೇ ಮಾಡಿದೆ, ನಾನೇ ಸೈಡ್ ಹಾಕ್ಬಿಟ್ಟು ಸರ್ ಆಯ್ತು ಏನೋ ನನ್ನ ಟಚ್ ಆಗೋಯ್ತು, ನಾನು ಯಾರು ಟಚ್ ಮಾಡಿದ್ದೀನಿ ಟಚ್ ಆಯಿತು ಬಿಡಿ ಸರ್ ಸೈಡ್ ಹಾಕಿಬಿಟ್ಟು ನಾನೇ ಸೈಡ್ ಹಾಕಿಸ್ತೇನೆ ಗಾಡಿ ಅವ್ರದ್ದು. ಸೈಡ್ ಹಾಕ್ಬಿಟ್ಟು ಸರ್ ಇವಾಗ ಹೇಳಿ ಸರ್, ನಂಗೆ ಎಂಪ್ಲಾಯ್ ಇದ್ದಾರೆ, ಟೈಮ್ ಆಗ್ಬಿಡುತ್ತೆ, ನಾನು ಲಾಗಿನ್ ಮಾಡಬೇಕು, ಎಷ್ಟು ಕೊಡ್ಬೇಕು ಹೇಳಿ ಅಂತ. ನಂದೇನು ಟೂರಿಸ್ಟ್ ಗಾಡಿ ಅನ್ಕೊಂಡಿದ್ದೇನೋ, ನಂದು ಟಾಟಾ ಸಫಾರಿ ಅವ್ರ ವ್ಯಾಲ್ಯೂ ಗೊತ್ತೇನೋ 37 ಲಕ್ಷ ಹಂಗೆ ಅಂತ ಮಾತಾಡಲು. ಸರ್ ಆಯ್ತು ಸರ್, ಏನು ಅಂದ್ರೆ ಕೂಡ ಆಗೋದು ಸರ್, ಪ್ಲೀಸ್ ಸರ್ ಸಾರಿ ಸರ್ ನಾನು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರು ಏನು ಮಾಡಿದ್ರು ಎಂತ ಒಪ್ಪಲಿಲ್ಲ. ನಾವು ಸರ್ ಎಷ್ಟು ಕೊಡ್ಬೇಕು ಹೇಳಿ ಅದಕ್ಕೆ ಅವ್ರು ಏನು ಮಾಡಿದ್ರು, ಯಾರು ಫೋನ್ ಮಾಡಿ 15,000 ಕೊಡು ಅಂತ ಕಳಿಸ್ತೀನಿ. ಇವಾಗಲೇ ನಾನು ಯಾರು ಗೊತ್ತಾ ನಿಮಗೆ, DK ಶಿವಕುಮಾರ್ ಫ್ರೆಂಡು, ನನ್ನ ಕಾಂಟ್ಯಾಕ್ಟ್ ಗೊತ್ತಾ ನಿಮಗೆ, ಯಾವ ಊರು ಅಂದ್ರೆ ಕುಣಿಗಲ್ ಸರ್ ಅಂತೆ. ನೋಡ್ತೀನಿ ನಾನು ಅರ್ಧ ಗಂಟೆ ಕುಣಿಗಲ್ಲೇ ಬಂದ್ ಮಾಡಿಸ್ಬಿಡ್ತೀನಿ, ನೋಡ್ತೀನಿ ಅಷ್ಟು ಪವರ್ ನನಗೆ ಕೋಟಿ ಗಟ್ಟಲೆ ವ್ಯವಹಾರ ಮಾಡಕ್ಕೆ ನಿಮಗೆ 40 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಎಲ್ಲರೂ ಸೈಜ್ ಕಟ್ಟಿಸ್ತೀನಿ. ಏನು ಅನ್ಕೊಂಡಿದ್ದೀನಿ ಹಂಗೆ ಉಂಟೋಣ. ನನ್ನ ಕೆಳಗೆಲ್ಲ ಎಳೆದ್ಬಿಟ್ಟು ಗಾಡಿ ಕಿತ್ಕೊಂಡು ID ಕಾರ್ಡ್ ಎಲ್ಲ ಕಿತ್ಕೊಂಡು ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡಿದ್ರು. ಎತ್ಕೊಂಡು ಏನು ಮಾಡೋದು ಸರ್, ಆಯ್ತು ನಾನು ಟೈಮ್ ಕೊಡಿ ಸರ್, ಈಗ ಅಮೌಂಟ್ ಹಾಕಿಸ್ತೀನಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನನ್ನ ಫ್ರೆಂಡ್ಸ್ ಯಾರೋ ಕಾಲ್ ಮಾಡಿ 5,000 ಅಮೌಂಟ್ ಹಾಕಿಸ್ಕೊಂಡೆ. 5,000 ಅಮೌಂಟ್ ಹಾಕಿಸ್ಕೊಂಡು ಸರ್ ತೊಳಿ ಸರ್ 5,000 ಅಂತ ಕೊಡಕ್ಕೆ ಹೋಯ್ತು. ಅಯ್ಯಪ್ಪ ಕಾಲ ಇಟ್ಕೊಂಡು ಕೈ ಇಟ್ಕೊಂಡೆಲ್ಲ ಹೊಡೆಯಕ್ಕೆಲ್ಲ ಬಂದು ಇಟ್ಕೊಂಡು ಎಳ್ದಾಬಿಟ್ಟು ನಾನು ರೋಡ್ ತುಂಬ ಎಲ್ಲಾಡ್ಕೊಂಡು ಕಾರ್ ಡೋರ್ ತೆಗೆದ್ಬಿಟ್ಟು ಕಾರ್ ಒಳಗೆಲ್ಲ ತುಂಬ ನೋಡ್ದ ಹತ್ತು ಅಂತ ತಳ್ತಿದ್ದಾನ. ನಾನು ಹತ್ಕೊಳ್ಳಿಲ್ಲ. ಅಲ್ಲಿ ಯಾರೋ ಒಬ್ಬರು ಡ್ರೈವರ್ ಯಾರೋ ಹೋಗೋರು ಬಂದು ಕೇಳಿದ್ರು. ಅವ್ರಿಗೂ ಬೈತಾ ಇವನು, ನೀರೇನೋ ಇರೋಜೆ ಮಾಡ್ಕೊಂಡು ನೀನು ತುಂಬಿಸ್ಬಿಡ್ತೀನಿ, ಸ್ಟೇಷನ್ ಹಾಕಿಸ್ಬಿಡ್ತೀನಿ, ಅರ್ಧ ಗಂಟೆ ಅರೆಸ್ಟ್ ಮಾಡ್ತೀನಿ, ಹಂಗೆ ಹಿಂಗೆ ಬಾಯಿಗೆ ಬಂದು ಮಾತಾಡ್ತಿದ್ರು. ನಾನೇನು ಮಾಡಿದೆ, ಅವ್ರು ಕಾಡು ತಡೆಯಕ್ಕೆ ಹಾಕಿದ್ರೆ 112 ಫೋನ್ ಮಾಡಿ ಕರೆಸ್ತೇನೆ. ಅವ್ರು ಬಂದು ಕಂಪ್ಲೇಂಟ್ ಕೊಡಿ ಎಲ್ಲ ಮಾಡ್ಬಾರ್ದು ಹಿಂಗೆ ಬೈಕ್ ಕೊಟ್ಬಿಟ್ಟು ನನ್ನ ಕೀ ಎಲ್ಲ ಕೊಡಿಸಿದ್ರು. ನಾನು ಅಲ್ಲೇ ನಿಂತಿದ್ದೆ, ನಾನು ಹೋಗಿಲ್ಲ, ನಾನು ಸ್ಪಾಟಿಂದ ಹೋಗಿಲ್ಲ. ಆಯ್ತು ಸರ್ ನನ್ನ ಹತ್ರ ಇರೋದು ಇಷ್ಟು ಸರ್ ಪ್ಲೀಸ್ ಸರ್ ಈಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೆ. 10,000 ಹಾಕು ಹಂಗೆ ಹಿಂಗೆ ಅಂತಿದ್ದಾನ. 10,000 ಹಾಕು ಅನ್ನೋ 10,000 ಇಲ್ಲ ಅಂದ್ರೆ ನಾನು ಹೇಳಿ ನಾನು ಇರೋದು 5,000 ಸರ್ ಪ್ಲೀಸ್ ಸರ್ ಕೈ ಮುಗಿದು ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ನು ಏನು ಮಾಡಿದ್ರು ಕೇಳಿಲ್ಲ. ಆಮೇಲೆ ನಾನು ಸ್ಪಾಟಲ್ಲಿ ಐತೆ. ಆಮೇಲೆ ಅವನೇ ಹೋದ, ಹೋಗು ನೀನು ಆಯ್ತು ನಿಂಗೆ ಎಲ್ಲಿ ಇಡ್ಬೇಕಾದ್ರೆ ಇರ್ತೀನಿ ಮಾಡ್ತೀನಿ ಹಂಗೆ ನಿಂತು ಹೋದು. ಅದಾದ್ಮೇಲೆ ನಾನು ಅವರೇ ಒಂದು ನಾನೇನು ಮಾಡಲಿ, ನಾನು ಹೋದೆ. ಅದಾದ್ಮೇಲೆ 3 ದಿನ ಕಂಪ್ಲೇಂಟ್ ಕೊಟ್ಟಿಲ್ಲ. ಇವ್ರು ಪೊಲೀಸರು ಫೋನ್ ಮಾಡಿ ನಿಮ್ಮ ಮೇಲೆ FIR ಆಗಿದೆ, ನೋಟಿಸ್ ತಗೊಂಡ್ಬರ್ತೀನಿ ಬಾ ಅಂದ್ರು. ಮತ್ತೆ HSR ಹತ್ರ ಹೋದೆ. ನಾವು ಮಾಡ್ತೀವಿ ಅದಕ್ಕೆ ಹೋದ್ಮೇಲೆ ಬೇಡ ಅಂದ್ರು. ಅದೇ ಸೋಮಣ್ಣ ನೀವು ಮಾತಾಡಿದ್ರಲ್ಲ, ಬೇಡ ಹೋಗು ಅಂದ್ರು. ಈಗ ಮನೆ ಊರಿಗೆ ಹೋಗಿದ್ದೀನಿ, ನಿಮ್ಮ ಮನೆ ಅಡ್ರೆಸ್ ಗೊತ್ತು, ಅದು ಗೊತ್ತು, ನಿಮ್ಗೆಲ್ಲ ಬಯೋಡಾಟೆಲ್ಲ ತಿಳ್ಕೊಂಡಿದ್ದೀನಿ, ಡಾಕ್ಯುಮೆಂಟ್ ತಗೊಂಡಿದ್ದೀನಿ, 5,000 ಕಟ್ಟಿದ್ರೆ 50,000 ಕಟ್ಟಿಸ್ತೀನಿ, ನೋಡ್ತೀನಿ ನನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ನನ್ನ ಕಾಂಟ್ಯಾಕ್ಟ್ ಬಗ್ಗೆ ಗೊತ್ತಾ ನಿಮಗೆ ಬಾಯಿ ಬಂದು ಮಾತಾಡ್ತೀನಿ ಸರ್ ಹತ್ರ ಇರೋದು ಇಷ್ಟು ಇಸ್ಕೊಂಡು ಕಂಪ್ಲೇಂಟ್. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಆಡಿಯೋ ಕ್ಲಿಪ್ಪು ನೋಡಿ. ಈಗ HSR ಲೇಔಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಬಡವರು ದುಡ್ಕೊಂಡ್ ತಿನ್ನೋರು ಅಂದ್ರೆ ಈ ದುಡ್ಡಿರೋ ಅಂತವ್ರಿಗೆ ಬಡವ್ರ ಕಂಡ್ರೆ ತುಳಿದು ಸಾಯಿಸ್ಬಿಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಏನೋ ಗೊತ್ತಿಲ್ಲ. ಆಮೇಲೆ ಈ ಪೊಲೀಸ್ ಇಲಾಖೆಗಳು ಕೂಡ ಅಷ್ಟೇ, ಬಡವರು ಬದುಕಂಗಿಲ್ಲ, ಶ್ರೀಮಂತರುಗಳು ಬಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಇನ್ಫ್ಲೂಯೆನ್ಸ್ ಐತೆ ಅನ್ಬಿಟ್ರೆ ಬಡವ್ರನ್ನ ಎದುರಿಸೋದು. ಇದು ಈ HSR ಲೇಔಟ್ ಟ್ರಾಫಿಕ್ ಪೊಲೀಸ್ನವ್ರು ಮಾಡಿರುವಂತ ಕೆಲಸ ನೋಡಿ. ಅವರೇ ಖುದ್ದು ನಮ್ಮ ಸಂಘಟನೆಯ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ರಂಗ ಅಂತ ಹೇಳಿ ವಾಯ್ಸ್ ಕ್ಲಿಪ್ ಕೊಟ್ಟಿರೋದು. ಏನು ಈ ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಲೈಟ್ ಆಗಿ ಟಚ್ ಆಗಿರುತ್ತಂತಷ್ಟೇ. ಆತಂದೇನೋ ಟಾಟಾ ಸಫಾರಿ ಅಂತೆ, DK ಶಿವಕುಮಾರ್ ಅವ್ರ ಫ್ರೆಂಡ್ ಅಂತೆ. ನೋಡ್ತೀನಿ HSR ಲೇಔಟ್ ಹತ್ರ ಎಲ್ಲ ಹೋಗ್ತೀನಿ, ಅಲ್ಲಿದೆಲ್ಲ ವಾತಾವರಣ ಏನಾಗುತ್ತೆ ಅಂತ ನೋಡ್ಕೊಂಡು ಸಾಧ್ಯ ಆದ್ರೆ ನಮ್ಮ ಸಂಘಟನೆ ಸದಸ್ಯರುಗಳನ್ನು ಬರಕ್ ಹೇಳಿದೀನಿ. ಎಲ್ಲರನ್ನು ಕರ್ಕೊಂಡು DK ಶಿವಕುಮಾರ್ ಅವ್ರ ಮನೆ ಹತ್ರನೇ ಹೋಗ್ಬಿಡ್ತೀನಿ. ಏನ್ ಸರ್ ನಿಮ್ ಫ್ರೆಂಡು ಕೋಟಿಗಟ್ಲೆ ವ್ಯವಹಾರ ಮಾಡಕ್ ಬರ್ತಿದ್ರಂತೆ, ಹಿಂಗೊಂಚೂರು ಟಚ್ ಆಗ್ಬಿಟ್ಟಿದ್ಯಂತೆ. ಹಂಗ್ ಟಚ್ ಆಗಿರೋದಕ್ಕೆ ನಾನು ಯಾರು ಗೊತ್ತಾ, DK ಶಿವಕುಮಾರ್ ಫ್ರೆಂಡು, ನಿಂದ ಯಾವ ಊರು, ಕುಣಿಗಲ್ಲ, ಇಡೀ ಕುಣಿಗಲ್ಲೇ ಬಂದ್ ಮಾಡಿಸ್ಬಿಡ್ತೀನಿ ನಾನು, ನನ್ನ ಕೆಪಾಸಿಟಿ ಹಂಗೈತೆ ಹಿಂಗೈತೆ ಅಂತೆಲ್ಲ ಮಾತಾಡಿದಾರಂತೆ. ಏನ್ ಸರ್ ತಾವು ನೋಡ್ರೆ DCM ನಿಮ್ ಸ್ನೇಹಿತರುಗಳು ಈ ತರ ದುಡ್ಕೊಂಡ್ ತಿನ್ನೋ ಕಾರ್ಮಿಕರುಗಳಿಗೆ, ಕ್ಯಾಬ್ ಡ್ರೈವರ್ಸ್ಗಳಿಗೆ ಇಡೀ ಕುಣಿಗಲ್ನೇ ಬಂದ್ ಮಾಡಿಸ್ಬಿಡೋ ಅಷ್ಟು ಕೆಪಾಸಿಟಿ ಇದೆ, ನಾನು ಕೋಟಿಗಟ್ಲೆ ವ್ಯವಹಾರ ಮಾಡಕ್ ಹೋಗ್ತಾ ಇದ್ದೀನಿ, ನನ್ನ ಪವರ್ ಏನು ಅಂತ ನಿನಗೆ ಗೊತ್ತಾ ಅನ್ನೋ ರೀತಿಲೆಲ್ಲ ಮಾತಾಡ್ತಿದಾರಂತೆ. ಏನ್ ಸರ್ ಇಡೀ ಬೆಂಗಳೂರನ್ನ ಹಿಂಗೆಲ್ಲ ನಿಮ್ ಸ್ನೇಹಿತರುಗಳು ಕೊಂಡ್ಕೊಂಡ್ಬಿಟ್ರೆ ಬಡವ್ರ ಬಗ್ಲೆಲ್ಲ ಹೆಂಗೆ ಬದುಕೋದು ಅನ್ನೋ ರೀತಿಲಿ HSR ಲೇಔಟ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನ್ ನಡೆಯುತ್ತೆ ಅದ್ರ ಬೇಸ್ ಮೇಲೆ ಕ್ಲಿಯರ್ ಆದ್ರೆ ಸಂತೋಷ. ಅಲ್ಲಿ ಏನೋ ವಾತಾವರಣ ಸೃಷ್ಟಿಗಳು ಮಾಡ್ತಾರೆ ನೋಡ್ಕೊಂಡು ಡೈರೆಕ್ಟ್ DK ಶಿವಕುಮಾರ್ ಅವ್ರ ಮನೆ ಬಾಗ್ಲಲ್ಲಿ ಹೋಗಿ ನಿಂತ್ಕೊಂಡು ಈ ಹುಡುಗನ ಮುಂದೆ ನಿಲ್ಲಿಸಿ DK ಶಿವಕುಮಾರ್ ಅವ್ರ ಫ್ರೆಂಡು ಏನ್ ಈ ತರ ಧಮಕಿ ಹಾಕಿದ್ದಾರೆ, ಕೇವಲ ಒಂದು ಆಕ್ಸಿಡೆಂಟ್, 5,000 ರೂಪಾಯಿಗೋಸ್ಕರ DK ಶಿವಕುಮಾರ್ ಅವ್ರನ್ನ ರೋಡ್ಗೆ ಇಳಿತಾನೆ ಇವನು ಅಂದ್ರೆ DK ಶಿವಕುಮಾರ್ ಅವ್ರನ್ನೇ ಕೇಳ್ಬೇಕು, ಏನ್ ಸರ್ ಈತ ನಿಮ್ಮ ಹತ್ರ ಕೋಟಿ ಕೋಟಿ ವ್ಯವಹಾರ ಮಾಡ್ತಾ ಇದ್ದಾನಂತೆ ನೋಡಿ, ಹಿಂಗೆಲ್ಲ ಧಮಕಿ ಹಾಕಿ ನೋಡಿ. ಈಗ ನೋಡಿ ಆ ಘಟನೆ ನಡೆದಿದ್ದೀನ ಪಾಪ ಹುಡುಗ ನಾನು ಫೋನ್ ಮಾಡ್ದ, ಅಣ್ಣ ಹಿಂಗೊಂಚೂರು ಟಚ್ ಆಗೋಯ್ತು, ಟಚ್ ಆಗಿರೋದಕ್ಕೆ ಯಪ್ಪ ನನ್ನ ಕಾಲರ್ ಪಟ್ಟೆ ಹಿಡ್ಕೊಂಡು ರೋಡಲ್ಲೆಲ್ಲ ಎಳೆದಾಡಿ ಒಡೆದಾಡೋ ಅಂತ ಸ್ಟೇಜ್ಗೆ ಬಂದ್ಬಿಡ್ತದು. ಒಡೆದು 2 ಏಟು ಕೂಡ ಒಡೆದ. ನಾವು ಕಂಪ್ನಿ ಡ್ಯೂಟಿ ಮಾಡೋರು ಎಂಪ್ಲಾಯ್ ಪಿಕಪ್ ಹೋಗ್ಬೇಕು, ಸಮಸ್ಯೆ ಆಗುತ್ತೆ ಬೇಡ ಅನ್ಕೊಂಡು ಏನೋ ಆಯ್ತು ಹೋಗೋಣ, ನಂದೇನು ತಪ್ಪಿಲ್ಲ, ನನ್ನ ಕೈಯಲ್ಲಿ ಒಂದು 5,000 ರೂಪಾಯಿ ದುಡ್ಡು ಐತೆ ಅಂತ ಹೇಳಿ ಅವ್ನ ಸ್ನೇಹಿತನ ಹತ್ರ 5,000 ರೂಪಾಯಿ ದುಡ್ಡು ಕೊಡಕ್ ಹೋದ್ರು ಕೂಡ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ಕೊಂಡು ಹೋಗಿ ಈ ಹುಡುಗ ಏನೋ ಮಾಡ್ಕೊ ಹೋಗಪ್ಪ ಅನ್ಬಿಟ್ಟು ಅವ್ನು ಹೋದ್ಮೇಲೆ ಈತನು ಕೂಡ ಗಾಡಿ ಎತ್ಕೊಂಡು ಎಂಪ್ಲಾಯ್ ಪಿಕಪ್ ಹೋಗ್ಬಿಟ್ಟಿದ್ದಾನೆ. ಅವತ್ತೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ,
ನೆಕ್ಸ್ಟ್ ಡೇಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಆಮೇಲೆ ಪೊಲೀಸರು ಈತನು ಫೋನ್ ಮಾಡ್ತಾರೆ, ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಪ್ಪ, FIR ಆಗ್ಬಿಟ್ಟಿದೆ, ನಿನ್ ಗಾಡಿ ಎತ್ಕೊಂಬ ಅಂತ. ಆಮೇಲೆ ಈ ಹುಡುಗ ನಾನು ಫೋನ್ ಮಾಡಿ ಹೇಳಿರ್ತಾನಲ್ಲ, ನೋಡ್ರ ನಿಮ್ ಹರಿಕತೆಗಳು ನನ್ ಕೇಳಕ್ ರೆಡಿ ಇಲ್ಲ, ಸಂಘಟನೆಯಲ್ಲಿ ಇದ್ಯಾ, ಇದ್ರೆ ಹೇಳು, ನಾನ್ ತಲೆ ಕೆಡ್ಸ್ಕೊಂತೀನಿ, ಇಲ್ಲ ಅಂದ್ರೆ ನೀವ್ ಏನಾದ್ರು ಮಾಡ್ಕೊ ಹೋಗ್ರಿ ಅಂತೀನಿ. ಅದು ಯಾರಾದ್ರೂ ಸರಿನಾ, ನಾನು ಹಂಗೆ ಹೇಳೋದು. ಆಯ್ತಣ್ಣ ಸಂಘಟನೆ ಸೇರ್ಕೊಂತೀನಿ ಅಂತಾನೆ, ಸೇರ್ಕೊಂಡಾದ್ಮೇಲೆ ಕೊಡು ಪೊಲೀಸವ್ರಿಗೆ ಅಂತೇಳಿ ನಾನು ಫೋನಲ್ಲಿ ಮಾತಾಡ್ತೀನಿ. ಸರ್ ಆತ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಇದೇನ್ ಗನಾಂದಾರಿ ಕೆಲಸ ಏನಲ್ಲ. ಗಾಡಿ ಟಚ್ ಆಗಿದ್ರೆ ಕಂಪ್ಲೇಂಟ್ ತಗೊಳ್ಳಿ, ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಂತಾನೆ, ಕೇಸ್ ಹಾಕ್ತೀರಾ ಹಾಕಿ ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಅಂತ ಅವನು ಕೇಸ್ ಮಾಡ್ಕೊಂಡು ಫೈನ್ ಕಟ್ಕೊಂತಾನೆ. ಮಾಡಿ FIR ಆದ್ಮೇಲೆ ಸ್ಥಳ ಮಾಜೂರು ಮಾಡಿ ಅವ್ನು ಇಟ್ಕೊಂಡು ಎಳೆದಾಡಿದಾನೆ, ಮ್ಯಾನ್ ಹ್ಯಾಂಡ್ಲು ಮಾಡಿದಾನೆ. DCM ಸ್ನೇಹಿತ ಆಗ್ಬಿಟ್ರೆ ರೋಡಲ್ಲಿ ಯಾರನ್ನ ಬೇಕಾದ್ರೂ ಹೊಡೆದ್ಬಿಡ್ಬೋದ ಅವರು? ಇದನ್ನ ಅವರು DK ಶಿವಕುಮಾರ್ ಅವ್ರು ಹೇಳ್ಕೊಟ್ಟಿರೋದು, ರೋಡಲ್ಲಿ ಯಾರೇ ಸಿಕ್ಕರು ಕಾರ್ಮಿಕರುಗಳನ್ನ ಹೊಡೆದ್ಬಿಟ್ ಬಾ ಅಂತ. ಅದನ್ನ ನಾವು ಅಲ್ಲಿ ಹೋಗಿ ಕೇಳ್ತೀವಿ, ಆಯ್ತು ನೀವು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಅವ್ರೇನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಒಂದ್ ವೇಳೆ ಅವ್ರೇನಾದ್ರು ಹಂಗ್ ಕಂಪ್ಲೇಂಟ್ ಕೊಟ್ರೆ ನಾನು ಅವಾಗ ಫೋನ್ ಮಾಡ್ತೀನಿ, ಗಾಡಿ ತರ ಕೇಳಿ ಅಂತ ಅಂತಾರೆ. ಆಯ್ತು ಬಿಡಿ ಕರ್ಸನ ಅಂತ ಹೇಳಿ ಸುಮ್ನಾಗ್ಬಿಟ್ಟಿರ್ತೀನಿ. ನನ್ನ ಹತ್ರ ಆ ಪದ ಬಳಕೆ ಮಾತಾಡದಂತ HSR ಲೆವೆಲ್ ಟ್ರಾಫಿಕ್ ಪೊಲೀಸ್ನವರು ಆಡಿಯೋ ಕ್ಲಿಪ್ ಇದೆ ನಮ್ಮ ಹತ್ರ. ಯಾಕೆಂದ್ರೆ ಏನು ಮಾಡಕ್ಕಾಗಲ್ಲ, ಈ ಪಾಪಿಗಳ ಲೋಕದಲ್ಲಿ ಬದುಕ್ತಿದೀವಿ ಅಂದಾಗ ಪ್ರತಿಯೊಂದು ಕಾಲ್ಗಳು ಕೂಡ ರೆಕಾರ್ಡ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಹೆಂಗ್ ಬೇಕಂಗ್ ಬದಲಾಗ್ಬಿಡ್ತಾರೆ. ರೆಕಾರ್ಡಿಂಗ್ ಇದ್ರೆ ಏನು ಮಾಡಕ್ಕಾಗಲ್ಲ. ಸರಿ ಅದಾಯ್ತಲ್ಲ ಅನ್ಬಿಟ್ಟು ಏನ್ ಮಾಡ್ತೀವಿ, ಆ ಹುಡುಗ ಪಾಪ ಊರ್ಗ್ ಹೋಗಿರ್ತಾನೆ, ಫೋನ್ ಮಾಡ್ಬಿಟ್ಟು ಆಮೇಲೆ ಅವ್ನು ಯಾರು ಟಾಟಾ ಸಫಾರಿಲ್ ಗುದ್ದಿರೋನವನೇ 5,000 ರೂಪಾಯಿಗೆ ಹೆಂಗೆಲ್ಲ ಅಂಗ್ಲಾಚ್ ಬೇಡಿದಾನೆ ಅಂದ್ರೆ, ಆಯ್ತು 5,000 ರೂಪಾಯಿ ಕಳಿಸ್ಬಿಡು ನನಗೆ ಅಂತ. ಆಮೇಲೆ ಆ ಹುಡುಗನ್ ಎದುರಿಸಿರೋದು, ನೀನ್ ಯಾರು ಏನು, ನಿನ್ ಮನೆ ಇಡೀ ಜಾತ್ಕನೆ ತೆಗೆದುಬಿಟ್ಟಿದೀನಿ ನಾನು ಅಂತ. ಎಂತೆಂತ ಚಿಲ್ಡ್ರೆ ನನ್ನ ಮಕ್ಳುಗಳು ಅವರೇ ಭೂಮಿ ಮೇಲೆ ಅಂದ್ರೆ, ಅವ್ನ್ ಜಾತ್ಕನೆ ತೆಗೆದುಬಿಟ್ಟವನಂತೆ. ಅವ್ನ ಮನೆ ಕುಲ ಕರ್ಮ ಎಲ್ಲ ಕಳೆದ್ಬಿಟ್ಟಿದೀನಿ, ನಾನೆಲ್ಲ ತೆಗೆದುಬಿಟ್ಟು ಹಿಡಿದ್ಬಿಟ್ಟಿದೀನಿ, ನಿನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಮಾತಾಡಿರೋ ಆಡಿಯೋ ಕ್ಲಿಪ್ಪು ಇದೆ. ಆಮೇಲೆ ಈ ಪೊಲೀಸರು ಅವನಿಗೆ ಬೈತಾರೆ, ಒಂಥರ ಬೆದರಿಕೆ ಹಾಕುವಂತ ರೀತಿಯಲ್ಲಿ ಮಾತಾಡೋದು. ಆಗಿರೋದು ಒಂದ್ ಕಿತ್ತೋದ್ ಆಕ್ಸಿಡೆಂಟು, ಯಾವನು ಏನ್ ಸತ್ತೋಗಿಲ್ಲ, ಯಾವನು ಏನ್ ಕೈಕಾಲು ಮುರಿದಾಕೊಂಡಿಲ್ಲ. ಹಂಗ್ ಮುರಿದೋಗಿದ್ರು ಇನ್ಶೂರೆನ್ಸ್ ಐತೆ ಕ್ಲೈಮ್ ಮಾಡ್ಕೊಂತಾರೆ. ಆ ಹುಡುಗನ್ಗೆ ಕೊಟ್ಬಿಡು ಅವ್ನಿಗೆ 5,000 ರೂಪಾಯಿ ದುಡ್ಡು ಅಂತ ಹೇಳ್ತೀರಾ ಅಂದ್ರೆ, ಪೊಲೀಸರು ಕಂಪ್ಲೇಂಟ್ ಕೊಟ್ರೆ FIR ಮಾಡ್ಬೇಕು, ಕೋರ್ಟಲ್ಲಿ ಹೋಗಿ ಡಿಸೈಡ್ ಮಾಡ್ಕೊಬೇಕು. ಗೊತ್ತಾಯ್ತಾ? ಅದನ್ನ ಬಿಟ್ಬಿಟ್ಟು ದುಡ್ಡನ್ನ ಕಾಂಪ್ರಮೈಸ್ ಮಾಡೋ ಕೆಲಸ ನಿಮ್ದಲ್ಲ. ನಿಮ್ದು ಆಡಿಯೋ ಕ್ಲಿಪ್ಗಳು ಇದಾವೆ. ಆಮೇಲೆ ಫೋನ್ ಮಾಡ್ತಾರೆ. ಮತ್ತೆ ಈಗ ಒಂದು 1 hour ಬ್ಯಾಕ್ ನಾನು ಮಾತಾಡಿದ್ದೀನಿ, ಅದನ್ನು ರೆಕಾರ್ಡ್ ಮಾಡಿದೀವಿ. ಆಮೇಲೆ ನಾನು ಅದನ್ನೇ ಎಲ್ಲ ಮಾತಾಡಿ ಹೇಳಿದೀನಿ. ಆ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಆ ಸಬ್ ಇನ್ಸ್ಪೆಕ್ಟರ್ ಮಾತಾಡೋದು ನೋಡ್ಬೇಕು, ಏನೋ ರೌಡಿಸಮ್ ಮಾಡೋ ತರ ಮಾತಾಡ್ತಾರೆ. ಅದನ್ನು ಎಲ್ಲ ರೆಕಾರ್ಡ್ ಮಾಡಿದೆ. ಆಮೇಲೆ DCP ಅವ್ರು ಕಾಂಟ್ಯಾಕ್ಟ್ ಮಾಡಕ್ ಹೋದೆ, ಎಲ್ಲ ತುಮಕೂರಲ್ಲಿ ಬಿಸಿ ಇದಾರಂತೆ. ಆಮೇಲೆ ACP ಅವ್ರು ಕಾಂಟ್ಯಾಕ್ಟ್ ಬಂದ್ರು. ACP ಸಾಹೇಬ್ರು ಫೋನ್ ಮಾಡಿ, ನೋಡ್ರಪ್ಪ ಈ ತರ HSR ಲೆವೆಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಸಬ್ ಇನ್ಸ್ಪೆಕ್ಟ್ರು ನಿಮ್ಮ ಅವ್ರು ಯಾರೋ ಕಂಪ್ಲೇಂಟ್ ಬರ್ಕೊಳ್ಳೋರೋ ಯಾರೋ PC-ನೋ ಯಾರೋ ನೋಡಿ, ಈ ತರ ಯಾರೋ DK ಶಿವಕುಮಾರ್ ಫ್ರೆಂಡು ಅನ್ಕೊಂಡು ಬಂದು ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾನಂತೆ. ಏನ್ ಇನ್ಫ್ಲೂಯೆನ್ಸ್ ಇದ್ಬಿಟ್ರೆ ಬಡವ್ರನ್ನ ಹೆಂಗ್ ಬೇಕಾದ್ರೆ ಎದುರಿಸ್ಕೊಡ್ಬೋದಾ ಸರ್? ನೋಡಿ ಈ ಕೆಲಸ ಮಾಡಿದಾರಂತೆ. ನಾನೇ ಬರ್ತಾ ಇದ್ದೀನಿ, ಯಾಕೆಂದ್ರೆ ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ಕಮಿಷನರ್ ಆಫೀಸ್ ಕಡೆಯಿಂದ HSR ಲೆವೆಲ್ ಟ್ರಾಫಿಕ್ ಸ್ಟೇಷನ್ಗೆ ಫೋನ್ ಮಾಡ್ಸೋಣ ಅನ್ಕೊಂಡೆ. ಇದು ಬರೀ ಸ್ಟೇಷನ್ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ACP DCP ಲೆವೆಲ್ಗೆ ಹೋಗ್ಬೇಕು ಅನ್ಕೊಂಡು ನಾನು ನಿಮಗ್ ಫೋನ್ ಮಾಡ್ತಿದ್ದೀನಿ ಸರ್ ಅಂತ ಹೇಳಿ ACP ಅವ್ರ ಹತ್ರನೂ ಕೂಡ ಮಾತಾಡಿ, ಅವರು ಆಯ್ತು ನಾನು ಸ್ಟೇಷನ್ ಫೋನ್ ಮಾಡಿ ಮಾತಾಡ್ತೀನಿ, ನೀವು ಹೋಗಿ ಸ್ಟೇಷನ್ ಹತ್ರ ಅಂತ ಹೇಳಿದ್ದಾರೆ. ನಾನು ಯಾಕೆ ಇದನ್ನ ಲೈವ್ ಅಲ್ಲಿ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇವನ್ ಯಾರು DK ಶಿವಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ಈ ರೇಂಜ್ ಅಲ್ಲಿ ಬಿಲ್ಡಪ್ ಕೊಡ್ತಿದ್ದಾನೆ, ಇವನ ಜಾತಕ DK ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬೇಕು. ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಅಂದ್ರೆ ಡ್ರೈವರ್ ಚಾಲಕರ ವರ್ಗಕ್ಕೆ, ನಿಂದು ಆಫ್ಟರ್ ಆಲ್ ಯೆಲ್ಲೋ ಬೋರ್ಡ್ ಗಾಡಿ, ನಂದು ವೈಟ್ ಬೋರ್ಡ್, ಟಾಟಾ ಸಫಾರಿ ಈ ರೇಂಜ್ ಅಲ್ಲಿ ಬಿಲ್ಡಪ್ ಕೊಡ್ತಾನೆ. ಇದೆಲ್ಲ ಅವ್ರಿಗೆ ಗೊತ್ತಾಗ್ಬೇಕು. ಕಾರ್ಮಿಕರಿದ್ರೇನೆ ಇವ್ರುಗಳು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಕೋಟಿಗಟ್ಟಲೆ ವ್ಯವಹಾರ ಮಾಡೋರು ಯಾರು ಏನು ಅಂತ ಅವ್ರಿಗೂ ರೀಚ್ ಆಗ್ಬೇಕು. ಅದಕ್ಕೆ ಈ ಲೈವ್ ಅಲ್ಲಿ ಈ ಪದಗಳನ್ನೆಲ್ಲ ನಾನು ಬಳಸ್ತಾ ಇದ್ದೀನಿ. ದಯವಿಟ್ಟು DK ಶಿವಕುಮಾರ್ ಅವರೇ, ಈ ಲೈವ್ ಮುಗಿದ ಮೇಲೆ ನಿಮ್ಮ ಫೇಸ್ಬುಕ್ ಐಡಿನೂ ಕೂಡ ಟ್ಯಾಗ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಖಂಡಿತ ನಿಮ್ಮ ಅನುಯಾಯಿಗಳು ನನ್ನ ಫೇಸ್ಬುಕ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅವ್ರೇನಾದ್ರೂ ನೋಡಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತ ಅಲ್ಲೆಲ್ಲ HSR ಲೆವೆಲ್ ಸ್ಟೇಷನ್ ಅಲ್ಲಿ ಹೋಗಿ ಏನೆಲ್ಲ ಮಾತಾಡಿದಾನೆ ಆಡಿಯೋ ಕ್ಲಿಪ್ಗಳು ಇದಾವೆ. ತಾವು ಬಿಸಿ ಇರ್ತೀರಾ, ಅವನ್ನೆಲ್ಲ ಕೇಳೋ ಅಷ್ಟು ಪೇಷನ್ಸ್ ಇರಲ್ಲ. ಆದ್ರೂ ಆತ ಯಾರು ಏನು ಅಂತ ತಿಳ್ಕೊಂಡು ಸ್ವಲ್ಪ ಹೇಳಿ, 5,000 ರೂಪಾಯಿಗೋಸ್ಕರ ನನ್ನ ಹೆಸರನ್ನೆಲ್ಲ ರೋಡಲ್ಲಿ ಹರಾಜ್ ಹಾಕ್ಬೇಡ ಕಣಪ್ಪ. ಯಾಕೆ ನನ್ನ ಹೆಸರನ್ನೆಲ್ಲ ತಗೊಂತೀಯ ನೀನು? ಏನು ಕುಣಿಗಲ್ನೆಲ್ಲ ಬಂದ್ ಮಾಡಿಸ್ಬಿಡ್ತೀನಿ ಅಂದಂತೆ. ಏನು ಆ ರೇಂಜ್ ಅಲ್ಲಿ
ನಮ್ಮ ಹೆಸರನ್ನ ತಗೊಂಡ್ಬಿಟ್ಟಿದ್ಯಂತೆ ನೀನು ಅಂತ ಒಂದ್ ಸ್ವಲ್ಪ ಕಿವಿ ಮಾತಾದ್ರು ಅವ್ರಿಗೆ ಹೇಳಿ. ನಡೆದಿರೋ ವಾಸ್ತವ ವಿಚಾರ ನಾವು ಹೇಳ್ತಾ ಇರೋದು, ಯಾಕಂದ್ರೆ ಆಡಿಯೋ ಕ್ಲಿಪ್ಗಳೆಲ್ಲ ಇದಾವೆ, ನಾವಿಲ್ಲಿ ಯಾವ್ದು ಉಡ್ಸ್ಕೊಂಡು ಮಾತಾಡಿಲ್ಲ. ಹಂಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ದಯವಿಟ್ಟು ನೋಡ್ಬೇಕು. ನೀವು ರಾಜ್ಯದಲ್ಲಿ DCM ಅವ್ರು ಆಗಿದ್ದೀರಿ, ನೀವು ಉಪಮುಖ್ಯಮಂತ್ರಿಗಳು, ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋರು. ನಿಮ್ಮ ಹೆಸರುಗಳನ್ನ ಈ ರೀತಿಲಿ ರಸ್ತೆಗಳಲ್ಲಿ ತೇಜೋವಧೆ ಮಾಡ್ಕೊಂಡ್ ಬಂದ್ಬಿಟ್ರೆ ಕೋಟಿಗಟ್ಟಲೆ ವ್ಯವಹಾರ ಮಾಡೋರು ಏನ್ ಆಗ್ಬೇಕು ಬಡವ್ರ ಕತೆಗಳು. ನೋಡೋಣ, HSR ಲೇಔಟ್ಗೆ ಹೋಗ್ತಿದ್ದೀನಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಅದೇನೋ ಭಾರಿ ಇನ್ಫ್ಲೂಯೆನ್ಸ್ ಇಕ್ಕೊಂಡ್ಬಂದ್ಬಿಟ್ಟಿದಾನಂತೆ. ಅದಕ್ಕೆ ಇನ್ಫ್ಲೂಯೆನ್ಸ್ ಇರೋದು ಕಾನೂನು ಹೆಂಗಿರುತ್ತೆ, ಬಡವ್ರ ಕಾನೂನು ಹೆಂಗಿರುತ್ತೆ, ಏನಾದ್ರು ಅಂಬೇಡ್ಕರ್ ಅವ್ರು ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬಿಟ್ಟವ್ರು ಅದನ್ನು ನೋಡ್ಕೊಂಡು ಹಂಗೇನಾದ್ರು ಡಿಫ್ರೆಂಟ್ ಆಗಿ ಮಾಡಿದ್ರು ಅಂದ್ರೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಇವತ್ತು ಎಷ್ಟೊತ್ತಾದ್ರೂ ಸರಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಗೇಟ್ ಮುಂದೆ ಆದ್ರೂ ಧರಣಿ ಕೂತ್ಕೊಂಡ್ರು ಪರವಾಗಿಲ್ಲ. ಅವ್ನು ಯಾರು ಅವ್ರ ಸ್ನೇಹಿತ ಕೋಟಿಗಟ್ಟಲೆ ವ್ಯವಹಾರ ಮಾಡಿರೋನು ಮತ್ತೆ ಕುಣಿಗಲ್ಲೇ ಬಂದ್ ಮಾಡಿಸ್ಬಿಡ್ತೀನಿ ಅನ್ನೋನ್ನ ದಯವಿಟ್ಟು ಸಾಹೇಬ್ರು ಕರೆಸ್ತಾರ, ನೋಡೋಣ. ಅಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ಆ ಕೆಲಸ. ಈಗ ನಿನ್ ಗಾಡಿಯಿಂದ ಗುದ್ದುದೆ, ಎಲ್ಲಿ ಡ್ಯಾಮೇಜ್ ಆಗಿರೋದು? ನಿನ್ ಗಾಡಿಯಿಂದ ಗುದ್ದುದೆ ಅಂದಲ್ಲ, ಇಷ್ಟೇ ಟಚ್ ಆಗಿದ್ದ? ನಿನ್ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ? ಅಂದ್ರೆ ಈಗ ಒಂದು ತಪ್ಪು ಯಾವ ತರ ಆಗಿದ್ದು? ಮಿರರ್ಗೆ ಲೇಡೀಸ್ ಬಂದು ಟಚ್ ಮಾಡಿದ್ರು. ಓಕೆ. ಆ ಅಮ್ಮನ್ನ ಕೂಗಿ ನಿಲ್ಸಕ್ ಹೋದೆ, ನಂದು ಲೈಟ್ ಕ್ಲಚ್ ಮೂವ್ ಆಗ್ಬಿಡ್ತು ಅಷ್ಟೇ. ಸಿಗ್ನಲ್ ನಿಂತಿದ್ದಾಗ ಇದು ಹೋಗಿ ಲೈಟ್ ಟಚ್ ಆಯ್ತು ಅಷ್ಟೇ. ನಾನೇ ನಿಲ್ಲಿಸ್ಬಿಟ್ಟು ಅವ್ರನ್ನ ಸೈಡ್. ಅವನು ಟಾಟಾ ಸಫಾರಿನ ಆತಂದು, ಅವ್ನ ಗಾಡಿ ಟಚ್ ಆಯ್ತು. ಅವ್ನ ಗಾಡಿಗೆ ಏನಾಯ್ತು? ತೋರ್ಸೋದು ಏನ್ ಡೆಂಟ್ ಆಯ್ತು? ಇಷ್ಟೇ ಅಣ್ಣ ಡೆಂಟ್ ಆಯ್ತು ಅವ್ರಿಗೆ, ಇಷ್ಟು ಲೈಟ್ ಆಗಿ ಇಷ್ಟೇ. ಅದೇನು ಪೈಂಟ್ ಹೋಗಿಲ್ಲ, ಏನು ಹೋಗಿಲ್ಲ ಅಣ್ಣ, ಜಸ್ಟ್ ಬರೀ ಪುಷ್ ಆಗೈತೆ, ಚೂರು ಪುಷ್ ಆಗಿತ್ತು ಅಣ್ಣ ಅಷ್ಟೇ. ಅದಕ್ಕೆ ನಾನೇ ಒಂದೇ ಸರ್, ನಾನೇ ನಮ್ದೇ ಎರಡು ಗ್ಯಾರೇಜ್ ಇದೆ, ರೆಡಿ ಮಾಡಿಸ್ಕೊಡ್ತೀನಿ ಬನ್ನಿ ಹೆಬ್ಬಾಳದ ಹತ್ರ ಅಂತ ಹೇಳ್ದೆ. ಇಲ್ಲ ನನ್ನ ಗಾಡಿ ಬಿಟ್ಬಿಟ್ಟು ತಗೊಂಡೆ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ ಅಂದೆ. ಅವ್ರಿಲ್ಲ 15,000 ಆಯ್ತು. ಇವಾಗ ನೀನ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದಲ್ಲ, ಅದನ್ನ ಈಗ ಬರ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತೀನಿ ಲೈವ್ ಅಲ್ಲಿ ಅಂದ್ರೆ, ನಿನ್ ಗಾಡಿಗೆ ಏನ್ ಡ್ಯಾಮೇಜ್ ಆಗಿದೆ, ಈತನ ಗಾಡಿಗೆ ಏನ್ ಡ್ಯಾಮೇಜ್ ಆಗಿದೆ ಅಂತ ನೋಡಕ್ಕೆ ಇಷ್ಟೇ ಆಗಿರೋದು. ಇದು ಬಿಟ್ರೆ ಇನ್ನೇನು ಇಲ್ಲ. ಓಕೆ. ಇವಾಗ ಗಾಡಿ ಡಾಕ್ಯುಮೆಂಟ್ ಎಲ್ಲ ಒಂದ್ ಸೈಡ್ ಜೆರಾಕ್ಸ್ ಎತ್ಕೋ. ಈಗ ಪೊಲೀಸರು ಏನಂತೆ ಬಂದ್ ಕಂಪ್ಲೇಂಟ್ ಬರೀತವ್ರೆ ಅಂತಲ್ವಾ ಹೇಳಿದ್ದು. ಇವಾಗ ಸ್ಟೇಷನ್ಗೆ ಹೋಗೋಣ, ರೆಕಾರ್ಡಿಂಗ್ ನಾನು ಕೇಳಿಸ್ಕೊಂಡೆ, ಗ್ರೂಪಲ್ಲಿ ಹಾಕಿದ್ಯಲ್ಲ, ಈ ಸ್ಟೇಷನ್ಗೆ ಹೋಗೋಣ, ಗಾಡಿ ಡಾಕ್ಯುಮೆಂಟ್ ಎಲ್ಲ ಒಂದ್ ಸೈಡ್ ಜೆರಾಕ್ಸ್ ಎತ್ಕೋ, ನಿಂದು DL ಜೆರಾಕ್ಸು, ಆಧಾರ್ ಜೆರಾಕ್ಸು ಎತ್ಕೋ. ಅದೇನ್ ಕಂಪ್ಲೇಂಟ್ ಕೊಟ್ಟವ್ರೆ, ಅದ್ ಯಾರು ಡಿ ಕೆ ಶಿವಕುಮಾರ್ ಫ್ರೆಂಡು, ಇದನ್ನೆಲ್ಲ ನೋಡೋಣ. ಎತ್ಕೊಂಬ, ಗೊತ್ತಾಗಲ್ಲ. ಓಕೆ, ತುಂಬಾ ಹಿಂದಕ್ಕೆ ಹೋಗ್ಬೇಡ, ಅದ್ರ ಬಾ. ನೋಡಿ, ಏನು HSR ಲೇಔಟ್ ಭಾಗದಲ್ಲಿ ಒಂದು ಘಟನೆ ಆಗಿತ್ತು ಅಂತ ಹೇಳಿ ಈಗ ಒಂದು 2 ಲೈವ್ ಆಗಿದೆ. ಎಷ್ಟು ಡೇಟು? 19. ಇವತ್ತೇನು ಲೈವ್ ಆಗಿತ್ತು ನೋಡಿ. ಆ ವಿಚಾರವಾಗಿ ಪಾಪ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಷ್ಟು ಜನ ಕಾರ್ಮಿಕರುಗಳು ಅವ್ರ ದುಡಿಮೆ ವೇಸ್ಟ್. ಈಗ ಪೀಕ್ ಅವರ್ ಅಲ್ಲಿ ಅವ್ರಿಗೆ ಸಂಪಾದನೆ ಆಗುವಂಥದ್ದು ನೋಡಿ. ಆ ಸಂಪಾದನೆ ಎಲ್ಲ ಬಿಟ್ಟು ಬರುವಂತ ರೀತಿಯಲ್ಲಿ HSR ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಹಿಂದಕ್ಕೆ ಹೋಗ್ಬೇಡ, ವಾಯ್ಸ್ ಕೇಳಿಸಲ್ಲ. ಬಂದಿದ್ದು ಅಲ್ಲಿ ಏನ್ FIR ಆಗಿತ್ತು ಆ ವಿಚಾರವಾಗಿ ನಾವು ಮಾತಾಡಿದೆ. ಪಾಪ ಇನ್ಸ್ಪೆಕ್ಟರ್ ಬಂದು ಒಂದು 4-5 ಡೇಸ್ ಆಗಿದೆ ಅಷ್ಟೇ ಆ ಸ್ಥಾನಕ್ಕೆ. ಈ ಘಟನೆ ನಡೆದು ಒಂದು 5-6 ದಿನ ಆಗಿದೆ. ಇಲ್ಲಿ ಅವರು ಪೊಲೀಸರು ಏನ್ ಹೇಳೋದೇನು ಅಂದ್ರೆ, ಇವ್ರಿಗೆ ನಾವು ಹೇಳ್ದೋ FIR ಹಾಕಿದ್ರೇನೆ ನಾವು ಗಾಡಿ ತಗೊಂಡ್ಬರೋದು. ಯಾಕೆ ಅಂದ್ರೆ ನೀವು ಆಲ್ರೆಡಿ ಒಂದ್ ಸರಿ ಕರೆಸ್ಕೊಂಡು ಏನು ಅವ್ನು ಕಂಪ್ಲೇಂಟ್ ಕೊಟ್ಟಿಲ್ಲ, ವಾಪಸ್ ಹೋಗು ಅಂತ ಹೇಳಿದ್ರಿ. ಹಂಗಾಗಿ ನೀವು FIR ಮಾಡಿದ್ರೆ ನಾವು ಗಾಡಿ ಕಳ್ಸೋದು ಅಂತ ಹೇಳಿ ಇವರ ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಒಬ್ರು ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರು FIR ಹಾಕಿದ್ದಾರೆ. ಆಮೇಲೆ ಆತ ಏನು, ನಾನು DK ಅವರ ಫ್ರೆಂಡು ಅನ್ನೋ ರೀತಿಲಿ ಹೇಳಿದಾನೆ. ಸರ್ ನಿಮ್ಗೆಲ್ಲ ಬಿಡುವೈತೆ ಅಂದ್ರೆ ಹೆಂಗೆಲ್ಲ ಕೆಲಸ ಹೋಗ್ಬಿಟ್ಟೈತೆ. ಈಗ ಸದಾಶಿವನಗರ DK ಶಿವಕುಮಾರ್ ಅವ್ರ ಮನೆ ಹತ್ರಕ್ಕೆ ಹೋಗೋಣ. ಒಂದ್ ವೇಳೆ ಅವ್ರೇನಾದ್ರು ಇತ್ತು ಅಂದ್ರೆ, ಇಲ್ಲೇನು ಚೇತನ್ ಅನ್ನೋ ವ್ಯಕ್ತಿ DK ಶಿವಕುಮಾರ್ ಅವ್ರ ಫ್ರೆಂಡ್ ನಾನು ಅಂತ ಹೇಳಿ ಫೋನ್ ಮಾಡಿ ಯಾರೋ ಕುಣಿಗಲ್ನ ಬಂದ್ ಮಾಡಿಸ್ಬಿಡ್ತೀನಿ, ನೀನು 5,000 ದುಡ್ಡು ಕೊಡು ಅನ್ನೋ ರೀತಿಲೆಲ್ಲ ಏನ್ ಕೇಳಿದಾನೆ. ಅದ್ ಆಡಿಯೋ ನೀವೆಲ್ಲ ಗ್ರೂಪಲ್ಲಿ ಕೇಳಿದಿಲ್ಲ. ಆ ಆಡಿಯೋನ DK ಶಿವಕುಮಾರ್ ಅವ್ರ ಕೈಲಿ ಪ್ಲೇ ಮಾಡ್ಸೋಣ. ಈ ಚೇತನ್ ಅನ್ನೋ ವ್ಯಕ್ತಿ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳೋಣ ಅವ್ರನ್ನ. ಇಲ್ಲಪ್ಪ ಇವ್ನ ಯಾರೋ ಗೊತ್ತಿಲ್ಲ ಅಂದ್ರೆ ಅವನ ಮೇಲೆ, ಯಾಕೆಂದ್ರೆ ಕತ್ತಿನ ಪಟ್ಟೆ ಎಲ್ಲ ಹಿಡಿದು ಎಳೆದಾಡಿದಾನಂತೆ, ಲಾ ಅಂಡ್ ಆರ್ಡರ್ ಒಂದು ಕಂಪ್ಲೇಂಟ್ ಕೊಡೋಣ. ಗೊತ್ತಿಲ್ಲ ಅಂದ್ರೆ, ಗೊತ್ತಿದಾನಪ್ಪ ಅಂತ ಹೇಳಿದ್ರೆ ಅವರೇ ಕರೆದು ಬುದ್ಧಿ ಹೇಳಿ, ಹಿಂಗೆಲ್ಲ ದುಡ್ಕೊಂಡ್ ತಿನ್ನೋರ್ಗೆ ನನ್ನ ಹೆಸರುಗಳನ್ನ ಬಳಸ್ಕೊಂಡು ಹಿಂಗೆಲ್ಲ ಮಾಡಬೇಡಪ್ಪ, ನಾವು ಕಾರ್ಮಿಕರ ಪರ ಇದೀವಿ ಅನ್ನೋ ರೀತಿಯಲ್ಲಿ ಅವ್ರೇನಾದ್ರೂ ಬುದ್ಧಿವಾದ ಹೇಳ್ತಾರ ಇಲ್ವೋ ನೋಡೋಣ. ನನ್ಗೆ ಅವ್ನು ಯಾವನೋ ಗೊತ್ತೇ ಇಲ್ಲ ಅಂದ್ರೆ ಬಿಡಬಾರ್ದು ಅವನ್ನ. ಯಾಕೆ ಅಂದ್ರೆ ಒಂದು ರಾಜ್ಯದ DCM ಅವ್ರ ಹೆಸರು ಹೇಳ್ಕೊಂಡು ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಕ್ ಹೋಗೋನು, ನಾನು ಮನಸ್ಸು ಮಾಡಿದ್ರೆ ಕುಣಿಗಲ್ನೇ ಬಂದ್ ಮಾಡಿಸ್ಬಿಡ್ತೀನಿ ಅನ್ನೋ ರೈತಲ್ಲಿ ಬಿಲ್ಡಪ್ ಕೊಡ್ತಾನೆ ಅಂದ್ರೆ ಅವ್ನು ಯಾರು ಅನ್ನೋ ನಮಗ್ ಗೊತ್ತಾಗ್ಬೇಕಲ್ಲ.
ಹಂಗಾಗಿ ನೋಡಿ ಡ್ರೈವರ್ಸ್, ನಮ್ಮ ಚಾಲಕ ಮಿತ್ರರು, ಎಸ್ಪೆಷಲಿ ನಮ್ಮ ಸಂಘಟನೆಯಲ್ಲಿರುವಂತ ಸದಸ್ಯರು ನಾನು ಹೇಳೋದಿಷ್ಟೇ, ನಾವಿವಾಗ ಹೋಗ್ತಾ ಇದೀವಿ ಡಿ ಕೆ ಸಾಹೇಬ್ರು ಅವ್ರ ಮನೆ ಹತ್ರ ಸದಾಶಿವ ನಗರಕ್ಕೆ. ಅಲ್ಲೇನಾದ್ರೂ ಅವ್ರು ಇದ್ರೆ ಖಂಡಿತ ನಾವು ಆಡಿಯೋ ಕ್ಲಿಪ್ ನ ಕೊಟ್ಟು ಇಲ್ಲೇನು FIR ಮಾಡಿಸಿದಾನೆ, ಯಾಕಂದ್ರೆ ಸಿಲ್ಲಿ ಮ್ಯಾಟ್ರು, ಏನೋ ಪ್ರಾಣ ಗೀಣ ಹೋಗಿದೆ ಅಂದ್ರೆ ಹೇಳಿ, ಅವ್ರ ಹೆಸರು ಹೇಳಿ, ಅವ್ರೇನು ಬೇರೆಯವ್ರ ಹೆಸರು ಹೇಳಿ. ಈಗ ನಾನು ಹೇಳ್ತೀನಿ ನರೇಂದ್ರ ಮೋದಿ ಅವ್ರು ನನಗೆ ಗೊತ್ತು ಅಂತ, ನಾನು ಯಾರೋ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಹಂಗೆ ಈ ತರನು ಇರ್ತವೆ ಘಟನೆಗಳು. ನೋಡೋಣ, ಅವನು ಚೇತನ್ ಅನ್ನೋರೇನು ಇಲ್ಲಿ ಬಂದು FIR ಮಾಡಿಸಿದಾನೆ, ಆತ ಏನ್ ಗೊತ್ತೋ ಗೊತ್ತಿಲ್ವೋ ಕೇಳೋಣ. ಯಾಕೆಂದ್ರೆ ಅವ್ನು ಫೋನಲ್ಲೆಲ್ಲ ಮಾತಾಡಿದಾನಲ್ಲ, ಕೇಳಿಸ್ಕೊಂಡಿದ್ದೀರಲ್ಲ, 5,000 ದುಡ್ಡು ಕೊಡು, ನನ್ನ ಫೋನ್ ಪೇ ನಂಬರ್ ಜೊತೆಗೆ ಏನೋ ಅದೇನೋ #ಟ್ಯಾಗ್ ಸೇರಿಸ್ಬಿಟ್ಟು ದುಡ್ಡು ಹಾಕು ಅಂತೆಲ್ಲ ಕೇಳವನೆ. ಪೇಮೆಂಟ್ ಆದ್ಮೇಲೆ ಕೊಡ್ತೀನಿ ಬಿಡ್ರಿ ಅಂತ ಹೇಳಿದ್ರು, ನನಗೆ ಗೊತ್ತು ಬಿಡ, ಹೆಂಗ್ ಕರ್ಸ್ಕೊಂತೀವಿ ಅನ್ನೋ ರೀತಿಲೆಲ್ಲ ಮಾತಾಡಿದಾನೆ. ಅಂದ್ರೆ ಏನೋ ಅಂದ್ರೆ ದೊಡ್ಡ ಕಿಲಾಡಿ ಇರಬೇಕು. DCM ಅವರು ಪರಿಚಯ ಅವರೇ ಅನ್ಬಿಟ್ಟು ನಾನು ದೊಡ್ಡ ಕಿಲಾಡಿ ಅನ್ನೋ ತರ ಇದ್ಬಿಟ್ರೆ ಅಣ್ಣ ಆಗಲ್ಲ ಅಣ್ಣ. ಕೋಟಿಗಿದ್ದವರೆಲ್ಲ ಈಗ ಬೋಟಿ ತಿನ್ನಕ್ಕೂ ಇಲ್ದೇ ಇರೋ ಅಂತ ಸ್ಟೇಜ್ಗೂ ಹೋಗ್ಬಿಡ್ತಾರೆ ಟೈಮ್ ಕೆಟ್ಟದಾಗ. ಇವೆಲ್ಲ ಮೆರಿಯಕ್ ಹೋಗ್ಬೇಡ. ಜೀವನ, ಮನುಷ್ಯನ ಜೀವನ ಯಾವ್ದು ಶಾಶ್ವತ ಅಲ್ಲ. ನಾನು ಕೋಟಿ ಇದ್ದವನು ಕೂಡ ಲೀಸ್ಟ್ ಇಲ್ದಂಗೆ ಹೋಗ್ಬಿಟ್ಟವನೆ. ಬಡವ ಕೋಟ್ಯಾಧಿಪತಿ ಆಗಿರೋರು ಅವರೇ. ಇವೆಲ್ಲ ಬಿಟ್ಬಿಡು. ಪಾಪ ಬಡವರು ದುಡ್ಕೊಂಡ್ ತಿನ್ನೋರು ತಪ್ಪುಗಳು ಮಾಡಿದಾಗ ತಿಳಿ ಹೇಳ್ಬಿಟ್ಟು ಹಿಂಗೆಲ್ಲ ಹಿಂಗ್ ಮಾಡ್ಕೊಳಪ್ಪ ಅನ್ಬೇಕು. ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳೋ ಸಿಲ್ಲಿ ಮ್ಯಾಟ್ರು, ಅದೊಂದು ತಗ್ಗೈತೆ. ಅಲ್ಲಿ ನಮ್ಮ TVS ಕ್ರಾಸ್ ಬಂದಿರೋ ಅವರೇ ಪೆಟ್ಟಿ ತಗೊಂಡು ಹಿಂಗೆ ಹೊಡೆದ್ಬಿಟ್ಟಿರೋರು. ಅಂತ ಮ್ಯಾಟ್ರಿಗೆ ಬಂದು ಇಷ್ಟೆಲ್ಲ ರಾದ್ದಂತ ಮಾಡಿ ಆ ಸಿಲ್ಲಿ ಮ್ಯಾಟ್ರಿಗೆ DK ಶಿವಕುಮಾರ್ ಅವ್ರ ಹೆಸರು ಹೇಳ್ತೀಯ ಅಂದ್ರೆ ನೀನ್ ಎಂತವ್ರು ಅಂತ ನೋಡ್ಲೇಬೇಕಣಪ್ಪ. ಎನಿವೆ ಏನ್ ಮಾಡೋಣ, ಹೋಗೋಣ. ನಿಮ್ಗೆ ಏನ್ ಸಂಪಾದನೆಗೆ ತೊಂದರೆ ಇಲ್ಲ, ಯಾಕೆಂದ್ರೆ ಅವ್ರು ಏನಾದ್ರು ನಂಗೆ ಪರಿಚಯ ಇಲ್ಲ ಅಂದ್ರೆ ಅವನ ಮೇಲೆ FIR ಆಗೋವರೆಗೂ ನಾವು ಬಿಡ್ಬಾರ್ದು ಅಲ್ವಾ? ಓಕೆ, ಥ್ಯಾಂಕ್ ಯು. ಬೆರಳಿತ್ತು ನೋಡಿ, ಆಗ್ಲೇ ಲೈವ್ ಮಾಡ್ತಾ ಇದ್ದ, ಕಟ್ಟಾಯ್ತು. ಏನಿಲ್ಲ ನೋಡಿ, ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವ್ರ ಮನೆ ಹತ್ರ ಬಂದಿದ್ವಿ. ಯಾಕೆಂದ್ರೆ HSR ಲೇಔಟ್ ಘಟನೆ ಬಗ್ಗೆ ಈಗ ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದೋ. ಡ್ರೈವರ್ಗೆ ತೊಂದರೆ ಕೊಟ್ಟು ಮತ್ತೆ ಪೊಲೀಸವ್ರ ಹತ್ರನೂ ಹೋಗಿ ಉಪಮುಖ್ಯಮಂತ್ರಿಗಳ ಹೆಸರನ್ನ ಹೇಳ್ಕೊಂಡು ನಾನು ಅವ್ರಿಗೆ ಆತ್ಮೀಯ, ನಾನು ಕುಣಿಗಲ್ನೇ ಬಂದ್ ಮಾಡಿಸ್ಬಿಡ್ತೀನಿ ಹಂಗೆ ಹಿಂಗೆ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಕೊಂಡಿದ್ದ. ಆ ವ್ಯಕ್ತಿ ವಿಚಾರವಾಗಿ ನಾವು ಕೂಡ ಸ್ಟೇಷನ್ಗೆ ಹೋದೋ. ಅಲ್ಲಿ ಹೋದ್ಮೇಲೆ ಎಲ್ಲ ಸಂಗತಿಗಳು ಗೊತ್ತಾಯಿತು. ಪಾಪ ಹುಡುಗನ್ಗೆ ಅನ್ನೆಸೆಸರಿ ಆಗಿರೋ ಸಿಲ್ಲಿ ಇನ್ಸಿಡೆಂಟ್ಗೆ FIR ಮಾಡಿಸಿ ಆ ಹುಡುಗ ಕೋರ್ಟಲ್ಲಿ ಫೈನ್ ಕಟ್ಟೋವಂಥ ರೀತಿಯಲ್ಲೆಲ್ಲ ಮಾಡಿಸಿದ್ದಾನೆ. ಇಷ್ಟೇ ಅವ್ರ ಹೆಸರನ್ನ ಬಳಸ್ಕೊಂಡಿರೋದು. ನಾವು ನಾಳೆ ಪಾಪ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅವರ PS ಯಾರೋ ಬಂದರು, ಗನ್ಮ್ಯಾನು ಬಂದು ಅವ್ನು ಯಾರು ಈ ಕೆಲಸ ಮಾಡ್ದ ಅವನಿಗೂ ಕೂಡ ಫೋನ್ ಮಾಡಿದ್ರು. ಅವ್ನ ಫೋನಲ್ಲಿ ಅವನದೇ ಆದ ರೀತಿ ದಾಟಿಲಿ ಮಾತಾಡ್ದ. ಆಯ್ತು, ನಾಳೆ ಬೆಳಗ್ಗೆ ಬಾರ ಆಫೀಸ್ ಹತ್ರ ನೀನು ಅಂತ ಹೇಳಿ ಕರೆದಿದ್ದಾರೆ. ನಾವು ನಾಳೆ ಬೆಳಗ್ಗೆ 9 ಗಂಟೆ ಬರೋಕ್ಕೆ ಹೇಳಿದ್ದಾರೆ ಅವರ ಆಫೀಸ್ ಕಚೇರಿಗೆ. ಬಂದು ಭೇಟಿ ಮಾಡಿಸಿ ಮತ್ತೆ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀವಿ. ಅವ್ರೇನಾದರೂ ಆತ್ಮೀಯ ಸ್ನೇಹಿತ ಆಗಿದ್ರೆ ಖಂಡಿತ ಅವ್ರ ಗಮನಕ್ಕೆ ತಂದು ಅವನು ಕರೆದು ಬುದ್ಧಿವಾದ ಹೇಳಿ ಇನ್ನೊಮ್ಮೆ ನಮ್ಮ ಹೆಸರುಗಳು ತರೋದಾಗಿರಲಿ, ನಿನ್ನ ಕುಚೇಷ್ಟ ಕೆಲಸಗಳಿಗೆ ಪಾಪ ಬಡವ್ರ ಬಗ್ಗರಿಗೆ ಈ ಥರ ಎಲ್ಲ ನಮ್ಮ ಹೆಸರುಗಳನ್ನ ಮಿಸ್ಯೂಸ್ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಿರಲಿ ಮಾಡಬಾರ್ದು ಅನ್ನೋ ರೀತಿಲಿ ಅವರು ತಿಳಿಸಿ ಹೇಳಿ ಅಷ್ಟು ಕಲ್ತ್ಕೊಂಡ್ರೆ ಬುದ್ಧಿ ಒಳ್ಳೇದು. ಒಂದು ವೇಳೆ ನಮಗೆ ಪರಿಚಯನೇ ಇಲ್ಲ ಅಂತು ಅಂದರೆ ಅವನೇನು ರಿಯಾಕ್ಷನ್ ಮಾಡಿದ್ದಾನೆ, ಅಲ್ಲಿ ಕಾರು ಘಟನೆ ಆದಂಥ ಸ್ಥಳದಲ್ಲಿ ಕತ್ತಿನ ಪಟ್ಟಿ ಕಾಲರೆಲ್ಲ ಹಿಡಿದು ಎಳೆದಾಡಿದ್ದಾನೆ. ಅದ್ರ ರಿಲೇಟೆಡ್ ನಾವೇನು ಮಾಡಬೇಕೋ ನಾವು ಡ್ರೈವರ್ಸ್ಗಳೆಲ್ಲ ಸೇರಿ, ಗುರುತು ಪರಿಚಯ ಇಲ್ಲ ಅಂದರೆ ಆ ಕೆಲಸ ಮಾಡೇ ಮಾಡ್ತೀವಿ. ಪರಿಚಯ ಇದ್ರು ಅಂದರೆ ವಾರ್ನಿಂಗ್ ಕೊಟ್ಟು ಹೇಳಬೇಕು. ಆಮೇಲೆ ಬೇರೆಯವರು ಅಷ್ಟೇ, ರಾಜಕಾರಣಿಗಳು ಯಾರೇ ಆಗಿರಲಿ, ನಮಗೆ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂದ್ಕೊಂಡು ಹಿಂಗೆ ಬಡವ್ರ ಬಗ್ಗರಿಗೆ, ದುಡ್ಕೊಂಡು ತಿನ್ನೋರಿಗೆ ಹಿಂಗೆಲ್ಲ ತೊಂದರೆ ಕೊಡೋ ಕೆಲಸ ಮಾಡ್ತು ಅಂದರೆ ಯಾರೋ ಅವ್ರ ಹಿಂದೆ ಯಾರು ಇರಲ್ಲ, ಬಿಡು ನಾವೇನೋ ಮಾಡ್ಬಿಟ್ಟು ಅಂತ ಅನ್ಬೋದು. ಆದರೆ ಅವ್ರ ನೋವಿನ ಶಾಪ ಭಗವಂತ ಯಾರ್ದಾರು ರೂಪದಲ್ಲಿ ಕಳಿಸ್ತಾನೆ. ಹಿಂಗೆ ನಮ್ಮಂಥವ್ರು ಯಾರಾದ್ರೂ ಹಿಂಗೆ ಬರ್ತೀವಿ, ಹಿಂಗೆ ನಮ್ಮಂಥವ್ರು ತಲೆಕೆಟ್ಟವ್ರು ನಾವು ಯಾವುದೂ ನೋಡಲ್ಲ, ಬರ್ತೀವಿ, ಏನೇನಾಯ್ತು ಎಲ್ಲ ಒದರುತ್ತೀವಿ. ಆಮೇಲೆ ಸುಮ್ಮನೆ ಸಮಸ್ಯೆಗಳು ಅನುಭವಿಸೋರು ನೀವುಗಳಾಗ್ತೀರಾ. ಹಂಗಾಗಬಾರ್ದು. ಯಾರು ಏನೇ ಗೊತ್ತಿದ್ರು ನಿಮ್ಮ ಲಿಮಿಟಿಗೆ ತಕ್ಕಂತೆ ಏನಿರಬೇಕು ಹಂಗಿರಬೇಕು. ನಾನು ಕೋಟಿ ವ್ಯವಹಾರ ಮಾಡೋಕೆ ಹೋಗ್ತಿದ್ದೀನಿ, ನನಗೆ ಅವರು ತುಂಬ ಆತ್ಮೀಯವಾಗವ್ರೆ, ನಾನು ಕುಣಿಗಲ್ನೇ ಬಂದ್ ಮಾಡಿಸ್ಬಿಡ್ತೀನಿ, ಅವೆಲ್ಲ ಲೂಸ್ ಟಾಕ್ಸ್ಗಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ನಾಳೆ ಅವ್ರ ಮುಂದೆ ಇಡ್ತೀವಿ. ಅವ್ನು ಯಾರು ಚೇತನ್ ಅನ್ನೋನು DK ಶಿವಕುಮಾರ್ ಅವ್ರ ಫ್ರೆಂಡ್ ನಾನು ಅಂತ ಹೇಳಿ ಇಷ್ಟೆಲ್ಲ ಅವಾಂತರ ಮಾಡಿದ್ಯಾ, ಅದು ಯಾವುದೋ ಇಷ್ಟಾಗಲ ಆಗಿರೋ ಆಕ್ಸಿಡೆಂಟ್ಗೆ ನಾಳೆ ಬಂದು ಇಲ್ಲಿ ಉತ್ತರ ಕೊಡಿವಂತೆ. ನೀನು ಯಾರು ಗುರುತು ಪರಿಚಯ ಇದ್ರೆ ಓಕೆ ಬಚಾವೋ, ಇಲ್ಲ ಅಂದರೆ ಖಂಡಿತ ನಿನ್ನ ಮೇಲೆ ಏನು ಮಾಡಬೇಕೋ ನಾವು ಚಾಲಕ ಸಂಘಟನೆಯಿಂದ ಕಾರ್ಮಿಕರೆಲ್ಲ ಸೇರಿಕೊಂಡು ಏನು ಮಾಡಬೇಕೋ ಆ ಕೆಲಸ ಮಾಡಿ ತೋರಿಸ್ತೀವಿ. ಆ ಹುಡುಗನಿಗೆ FIR ಮಾಡಿಸಿದ್ಯಾ ಅಲ್ವಾ ಆಕ್ಸಿಡೆಂಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ, ಅದೇನೋ ಬಿಡು ಮಾಡ್ಕೊತೀವಿ. ಲಾ ಆ್ಯಂಡ್ ಆರ್ಡ್ರಲ್ ಆದರೆ ಆಮೇಲೆ ನಿನ್ಗೇನು ಅಂತ ಗೊತ್ತಾಗುತ್ತೆ. ಧನ್ಯವಾದ. ಎಂಡ್ ಮಾಡಮ್ಮ, ಲೈವ್ ಎಂಡ್ ಮಾಡ್ಬಿಡು.